ಮತ್ತೆ ಮುನ್ನೆಲೆಗೆ ಬಂದ ಕೇಸರಿ ವರ್ಸಸ್ ಹಿಜಾಬ್ ವಿವಾದ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ದಂಗಲ್. ಕಾಲೇಜಿಗೆ ಹಿಜಾಬ್ ಧರಿಸಿ ಬಂದಿದ್ರು ವಿದ್ಯಾರ್ಥಿನಿಯರು. ಇದೀಗ ಮತ್ತೆ ಹಿಜಾಬ್ ದಂಗಲ್ ಮುನ್ನೆಲೆಗೆ ಬಂದಿದೆ. ಇದೀಗ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಮತ್ತೆ ಆರಂಭ ಪಡ್ಕೊಂಡಿದೆ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ದಂಗಲ್. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಹಿಜಾಬ್ ಹಾಕೊಂಡು ವಿದ್ಯಾರ್ಥಿಗಳು ಬಂದಿದ್ರು ಅನ್ನುವಂತಹ ಕಾರಣಕ್ಕಾಗಿ ಇದಕ್ಕೆ ಪ್ರತಿಯಾಗಿ ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಬಂದಿದ್ರು. ಸಿಜಿ ಬೆಲ್ಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೀಗ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತಹ ರೀತಿಯಾಗಿದೆ. ಮತ್ತೆ ವಿವಾದ ಮುನ್ನೆಲೆಗೆ ಬಂದಿದೆ. ಕಾಲೇಜಿನಲ್ಲಿ ವಿವಾದ ಆರಂಭ ಆಗಿದ್ದು ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನ ಸರ್ಕಾರಿ ಕಾಲೇಜಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಹಿಜಾಬ್ ತೆಗೆಸಿದ ಬಳಿಕವಷ್ಟೇ ಶಾಲು ತೆಗೆಯುವುದಾಗಿ ಪಟ್ಟು ಹಿಡಿದಿದ್ದಾರೆ. ಈ ಮೂಲಕ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ 2 ವರ್ಷಗಳ ಹಿಂದೆ ನಡೆದಂತಹ ಘಟನಾವಳಿಗಳು ಎಲ್ರಿಗೂ ಕೂಡ ನೆನಪಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಪ್ರಶ್ನೆ ಆದರೆ ವಿದ್ಯಾರ್ಥಿಗಳು ಇವೆಲ್ಲವನ್ನ ಬಿಟ್ಟು ಓದೋದ್ರ ಕಡೆ ಗಮನವನ್ನು ಕೊಡಬೇಕು ಅನ್ನೋದಾದ್ರೆ, ಮತ್ತೊಂದು ಕಡೆ ಧರ್ಮದ ವಿಚಾರ, ಧರ್ಮ ರಾಜಕೀಯ ಕೂಡ ಕಾಲೇಜುಗಳ ಬಳಿ ಸುಳಿದಿರುವುದು ಅಪಾಯಕಾರಿ. ಈ ಕಾಲೇಜ್ನಾಗ ಹಿಜಾಬ್ ಹಾಕೊಂಡು ಬರ್ತಾರೆ. ಭಾಳ ಸರಿ ಅವ್ರಿಗೆ ಪ್ರಿನ್ಸಿಪಲ್, ಸರ್ಸ್, ಸ್ಟೂಡೆಂಟ್ ಎಲ್ಲರೂ ವಾರ್ನಿಂಗ್ ಮಾಡಿದ್ರಿ. ಬಟ್ ಆದರೆ ಅವ್ರು ಅದನ್ನ ಕಂಟಿನ್ಯೂ ಮಾಡಿದ್ರು. ಸೊ ಅವ್ರು ತೆಗಿಲಿಲ್ಲ. ಅದಕ್ಕೋಸ್ಕರ ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರೋಕ್ಕೆ. ಎಷ್ಟು ಜನ ಹಾಕೊಂಡ್ಬರ್ತಾ ಇದ್ದಾರೆ? ನಮ್ಮ BCom ಕ್ಲಾಸ್ ಒಳಗೆ ನಾವು ನೋಡಿರೋದು ಒಂದು, ಬಟ್ BA ದೊಳಗೆ ಒಂದು 3 ಜನ 4 ಜನ ಏನೋ ಆ ಥರ ಮಾಡ್ತಾರೆ. ಒಂದು 4-5 ತಿಂಗಳಿಂದ ಇದೇ ಥರ ಆಗತ್ತದ. ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ದೀರಾ? ಸರ್ ಮಾಡಿದ್ವಿ. ಏನು ಹೇಳಿದ್ದಾರೆ ಪ್ರಿನ್ಸಿಪಲ್? ಅವ್ರು ಹೇಳ್ತೇವೆ ಅಂತ ಕರೆದು ವಾರ್ನಿಂಗ್ ಎಲ್ಲ ಮಾಡ್ಯಾರ್ರಿ. ಬಟ್ ಆದರೂ ಅವ್ರೇನು ಅಂತೇಳಿ ಕೇಳಿಸ್ಕೊಳ್ಳಿಲ್ಲ, ಹಾಗೆ ಕಂಟಿನ್ಯೂ ಮಾಡತ್ತಾರೆ. ಮೊದಲು ಅವ್ರು ಮಾಡಿದ್ದಕ್ಕೆ ನಾವು ಮಾಡ್ತಿರೋದು. ಸೊ ಎಲ್ಲರೂ ಒಂದೇ ಅಂದಮೇಲೆ ಅವರು ಎಲ್ಲರೂ ಇರೋ ಥರನೇ ಇರ್ಬೇಕು. ಇವಾಗ ಎಲ್ಲರೂ ನಾವು ಯೂನಿಫಾರ್ಮ್ ಹಾಕ್ಕೊಂಡು ಬರತ್ತೇವೆ. ಸರ್ ಅವರು ಅದನ್ನ ಕಂಟಿನ್ಯೂ ಮಾಡ್ಬೇಕು. ಬಟ್ ಹಿಜಾಬ್ ಅಂದ್ಬಿಟ್ಲೆ ಅವ್ರದ್ದು ಎತ್ತಿ ತೋರ್ಸಂಗೆ ಅವ್ರು ಇದು ಆಕೈತಿ. ಸೊ ಅದಕ್ಕೋಸ್ಕರ ನಾವು ಮಾಡಿದ್ವಿ. ಅವ್ರು ತೆಗಿಯೋವರೆಗೂ ನಾವು ಮಾಡ್ತಿರ್ತೀವಿ. ಸರ್ ನಾವು ಫಸ್ಟಿಂದನೂ ಪ್ರಿನ್ಸಿಪಲ್ ಕಡೆ ಹೋಗಿ ನಮ್ಮ HOD ಕಡೆ ಹೋಗಿಬಿಟ್ಟು ಎಲ್ಲ ಹೇಳಿದ್ವಿ, ಈ ಥರ ಮಾಡ್ತಿದ್ದಾರೆ. ಇರೋರೇ ಒಂದು 5 ಮೆಂಬರ್ಸ್ ಇದ್ದಾರೆ ಅವ್ರು ಮುಸ್ಲಿಮ್ಸು. ಬಟ್ ಅವ್ರಿಗೆ ಹಿಜಾಬ್ ತೆಗಿಸಿ, ನಮಗೆ ಬೇಡ. ಕಾಲೇಜ್ ಅಂದಮೇಲೆ ಜಾತಿ ಅದು ಭೇದ ಭಾವ ಏನು ಬೇಡ, ಎಲ್ಲ ನಾವು ಸ್ಟೂಡೆಂಟ್ಸ್ ಅಂದಮೇಲೆ ಒಂದೇ ಥರ ಇರಬೇಕು ಅಂತ ನಾವು ಹೇಳಿದ್ವಿ ಅವ್ರ ಹತ್ರ ಹೋಗ್ಬಿಟ್ಟು. ಅವರು ಹೇಳಿದರು ನಾವು ಹೇಳ್ತೀವಮ್ಮ ಕರೆಸ್ಬಿಟ್ಟು ಅಂಥೇಳಿ ವಾರ್ನಿಂಗ್ ಕೂಡ ಮಾಡಿದ್ರು ಅವರಿಗೆ. ಅವ್ರು ಪದೇ ಪದೇ ಹೇಳಿದರು, ಅವರು ಸರಿ ಹೋಗಲಿಲ್ಲ. ನಾವು ಆಮೇಲೆ ಪರ್ಸ್ನಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದ್ವಿ, ಬೇಡಮ್ಮ ಆ ಥರ ಮಾಡಬೇಡ್ರಿ, ಸ್ಟೂಡೆಂಟ್ ಆಗಿ ಯೂನಿಫಾರ್ಮ್ ಹಾಕೊಂಬರ್ರಿ, ಇಲ್ಲಿ ತನಕ ಬರ್ರಿ, ಗೇಟ್ವರೆಗೂ ಹಾಕೊಂಬರ್ರಿ, ಆಮೇಲೆ ನೀವು ಗೇಟ್ ಒಳಗೆ ಬಂದ ತಕ್ಷಣ ತೆಗ್ದಿಡ್ರಿ, ಆಮೇಲೆ ಮತ್ತೆ ನೀವು ಹೋಗುವಾಗ ಹಾಕೊಂಡು ಹೋಗ್ರಿ ಅಂತ ಎಲ್ಲ ನಾವು ತಿಳಿಸಿ ಹೇಳಿದ್ವಿ. ಬಟ್ ಅವರು ಸರಿ ಹೋಗಲಿಲ್ಲ. ಅದಕ್ಕೋಸ್ಕರ ನಾವು ಕೇಸರಿ ಶಾಲನ್ನು ಕಂಟಿನ್ಯೂ ಆಗಿ ಹಾಕೊಂಡ್ಬರ್ತಾಯಿದ್ವಿ. ಬಟ್ ಆದರೆ ಅವರು ಆ ಥರ ಮಾಡ್ತಿರೋದು ಮೀರ್ದಂಗೆ ಅಲ್ವಾ? ಮತ್ತು ಅವರು ಮೀರಿದ್ದಕ್ಕೆ ನಾವು ಮತ್ತೆ ಅವ್ರು ಸರಿ ಹೋಗಲಿಲ್ಲ, ಅದಕ್ಕೆ ನಾವು ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ. ಅವರು ಹಿಜಾಬ್ ತೆಗಿಯೋವರೆಗೂ ಮುಂದುವರುತ್ತೆ. ಮಾಡಿದ್ದೀವಿ, ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ಸರಿ ಮಾಡ್ತೀವಮ್ಮ, ತೆಗಿಸ್ತೀವಿ ಅವ್ರಿಗೆ ಹೇಳ್ಬಿಟ್ಟು ಅಂತ ಹೇಳಿದರು. ಹೌದು ಸರ್, ಆ ಹುಡುಗರು ಕೇಳಿದಾಗ ಅದನ್ನು ಹೇಳಿದ್ರು ಅವರು. ಬಟ್ ಯೂಶ್ವಲಿ ಏನಿದೆ ಅಂತಂದರೆ ಯಾವ ಹುಡುಗರಾದರೂ ಇಲ್ಲಿ ಈ ಕಾಲೇಜ್ವರೆಗೆ ಏನು ಬರ್ತಾರಲ್ಲ, ಬಂದ ಮೇಲೆ ಈವನ್ ಏನದು ಕಾಲೇಜ್ ಯೂನಿಫಾರ್ಮ್ನಲ್ಲೇ ಕಂಟಿನ್ಯೂ ಆಗ್ತಾರೆ ಕ್ಲಾಸಿಗೆಲ್ಲ ಕುಂದಿರ್ತಾರೆ. ಹಂಗೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಒಮ್ಮೊಮ್ಮೆ ಆ ಹುಡುಗರು ಯೂನಿಫಾರ್ಮ್ ಏನೋ ವ್ಯತ್ಯಾಸ ಆಗಿರ್ತೈತಿ, ಅಂಥವಕ್ಕೆ ಒಂದೊಂದು ದಿವಸ ಪರ್ಮಿಟ್ ಮಾಡ್ತಾ ಇದ್ರು. ಆ ಥರ ಏನಿಲ್ಲ. ಬಟ್ ಹೇಳಿದ್ರು ಅವ್ರು ಒಂದು 2 ತಿಂಗಳಿಂದ ಆ ಥರ ಗಮನಕ್ಕೆ ತಂದಿದ್ರು. ನಾವೆಲ್ಲ ಹುಡುಗರು ಇದನ್ನು ಮಾಡಿದಾಗ ಯಾರೂ ಆ ಥರ ಏನು ಬರಲಿಲ್ಲ. ಹುಡುಗರೆಲ್ಲ ಯೂನಿಫಾರ್ಮ್ನಾಗ ಬರ್ತಿದ್ರು. ಅದು ಇವತ್ತೆಲ್ಲೇ ಒಂದು ಕಡೆ ಕಂಡು ಬಂತ ಏನೋ ಗೊತ್ತಿಲ್ಲ ಅವರಿಗೆ. ಅಷ್ಟು ಬಿಟ್ಟರಿಲ್ಲ ಹುಡುಗರು ಬಂದೆಲ್ಲ ಏನಿಲ್ಲ ಸರ. ಹೇಳ್ತಾ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತಂದರೆ ಸರ್. ಈಗ ಆಲ್ರೆಡಿ ನಾವು ಸ್ಟಾಫ್ನವ್ರು ಮಾಡ್ತೇವೆ. ಹುಡುಗರು ಡಿಸಿಪ್ಲಿನರಿ ಇದು ಮಾಡೋಕ್ಕೆ ನಾವು ಆಗಾಗ ಮಾಡ್ತಿರ್ತೇವೆ. ನಾಳೆ ಕೂಡ ಒಂದು ಮೀಟಿಂಗ್ ಇದೆ ಅವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವ ಟೈಮ್ನಿಂದ ಈ ರೀತಿಯಾಗಿ ಇಲ್ಲಿ ನಡೀತಾ ಇದೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತಹ ರೀತಿಯಾಗಿ ಶಾಲಾ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಈಗ ವಿದ್ಯಾರ್ಥಿಗಳು ಇನ್ನೂ ಕೂಡ ಹಠ ಮಾಡಿಕೊಂಡೇ ಹಾಗೆ ಕೂತಿದ್ದಾರಾ, ಹೇಗೆ? ಪ್ರಮುಖವಾಗಿ ನೈತಾ ಜೈನ್ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಸುಮಾರು 4-5 ತಿಂಗಳಿಂದಲೂ ಕೂಡ ಇದು ಹಿಜಾಬ್ ವರ್ಸಸ್ ಕೇಸರಿ ದಂಗಲ್ ಕೂಡ ಕಾಲೇಜ್ಗಳಲ್ಲೇ ಇದ್ದೇ ಇರತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದೇನು ಸಿಜೆ ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಿಗೆ ಕೂಡ ಸುಮಾರು ಒಂದು 5ರಿಂದ 6 ಜನ ವಿದ್ಯಾರ್ಥಿನಿಯರು ಕೂಡ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾ ಇದ್ರಂತೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಹಿಂದೂ ಧರ್ಮದ ವಿದ್ಯಾರ್ಥಿಗಳು ಕೂಡ ಪ್ರಿನ್ಸಿಪಲ್ ಅವರು ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ಏಕರೂಪದ ಸಮವಸ್ತ್ರದ ಕಾನೂನನ್ನು ಕೂಡ ಜಾರಿಗೊಳಿಸಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಧರ್ಮದ ಸಂಕೇತಗಳನ್ನ ಕೂಡ ಇಲ್ಲಿ ಗುರುತಿಸ್ಕೊಳ್ಬಾರ್ದು, ಹಾಗಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕೂಡ ಸಾಕಷ್ಟು ಬಾರಿ
ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇದು ಯಾವುದಕ್ಕೂ ಮನವಿ ಕೂಡ ಪ್ರಿನ್ಸಿಪಲ್ ಅವರು ಕೂಡ ಮುಂದೆ ಆಗದೆ ಇರುವ ಕಾರಣಕ್ಕಾಗಿ ಇದು ಇವತ್ತು ಭುಗಿಲೆದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ತರಗತಿಗಳ ಆರಂಭವಾದ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ಶಾಕ್ ಎದುರಾಗಿತ್ತು. ಯಾಕಂತ ಹೇಳಿದ್ರೆ ಬಹುತೇಕ ಹಿಂದೂ ಧರ್ಮದ ಯುವಕರು ಕೂಡ ಕೇಸರಿ ಶಾಲ್ಗಳನ್ನ ಧರಿಸ್ಕೊಂಡು ಬಂದು ಇವತ್ತು ಕಾಲೇಜನ್ನ ಸಭಾಂಗಣದಲ್ಲಿ ಇರ್ತಾರೆ. ಆ ಬಳಿಕವಾಗಿ ಏಕಾಏಕಿಯಾಗಿ ಕೂಡ ತರಗತಿಯನ್ನ ಪ್ರವೇಶ ಮಾಡಿ ಏನು ಟೀಚರ್ಸ್ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕೇಸರಿ ಶಾಲ್ಗಳನ್ನ ಹಾಕೊಂಡೇ ಕೂಡ ಇವರು ಪಾಠವನ್ನ ಕೇಳಿರ್ತಕ್ಕಂಥದ್ದು. ಹೀಗಾಗಿ ಯಾವೊಂದು ಕಾರಣಕ್ಕಾಗಿ ಈ ರೀತಿಯಾದ ಘಟನೆಗಳು ಆಗ್ತಾ ಇದೆ ಅಂತೇಳಿ ಕೂಡ ಅಲ್ಲಿನ ಟೀಚರ್ಸ್ ಗಳಿಗಾಗಿರ್ಬೋದು, ಪ್ರಿನ್ಸಿಪಲ್ ಅವರು ಕೂಡ ಒಂದಿಷ್ಟು ಮನವರಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಕೂಡ ಹಿಜಾಬ್ ಧರಿಸ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿನಿಯವರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅವರು ಮನವೊಲಿಸಿಕೆ ಒಪ್ಪದೇ ಇರುವ ಕಾರಣಕ್ಕಾಗಿ ವಿದ್ಯಾರ್ಥಿನಿಗಳು ಕೂಡ ಮತ್ತಷ್ಟು ಸಿಡಿದೆದ್ದು ಎಲ್ಲಾ ವಿದ್ಯಾರ್ಥಿಗಳು ಕೂಡ ತರಗತಿಯನ್ನ ಬಹಿಷ್ಕಾರ ಮಾಡ್ಕೊಂಡು ಬಂದು ಸಭಾಂಗಣದಲ್ಲಿ ಕೂಡ ನಿಂತ್ಕೊಂಡಿರ್ತಕ್ಕಂಥದ್ದು. ನೀವು ಯಾವಾಗ ಆ ವಿದ್ಯಾರ್ಥಿನಿಯರ ಮೇಲೆ ಕ್ರಮವನ್ನ ಆಗ್ತದೆ ಅಲ್ಲಿಯವರೆಗೂ ಕೂಡ ನಾವು ಕೇಸರಿ ಶಾಲ್ಗಳನ್ನ ಧರಿಸಿಕೊಂಡೇ ಕಾಲೇಜ್ಗೆ ಬರ್ತೇವೆ ಅಂತ ಹೇಳಿ ಕೂಡ ಸದ್ಯಕ್ಕೆ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗ ಕಾಲೇಜ್ ಕೂಡ ಈಗಾಗಲೇ ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೂಡ ಏನು ಹಿಂದೂ ಧರ್ಮದ ವಿದ್ಯಾರ್ಥಿಗಳು ಕೇಸರಿ ಶಾಲ್ಗಳನ್ನ ಹಾಕೊಂಡಿರ್ತಾರೆ ಅಥವಾ ಮುಸ್ಲಿಂ ಧರ್ಮದ ವಿದ್ಯಾರ್ಥಿನಿಯರು ಕೂಡ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ ಎಂಬುದು ಕೂಡ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಶಿಸ್ತು ಸ್ವಯಂವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾಳೆ ಕಾಲೇಜ್ ಕೂಡ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.